ಫ್ರೆಂಡ್ಸ್, ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಇಹಲೋಕ ತ್ಯಜಿಸಿದ್ದಾರೆ. ಹಾಗಾದ್ರೆ ಇವರ ಕುಟುಂಬದ ಬಗ್ಗೆ ನಿಮಗೆ ಗೊತ್ತಾ? ಇವರ ಮಕ್ಕಳು ಏನ್ ಮಾಡ್ತಿದ್ದಾರೆ? ಎಸ್.ಎಂ. ಕೃಷ್ಣ ಅಳಿಯ ನದಿಗೆ ಹಾರಿದ್ಯಾಕೆ? ವಿಜಯ್ ಮಲ್ಯ ತಮ್ಮನನ್ನು ಮದುವೆ ಆಗಿದ್ಯಾಕೆ ಎಸ್.ಎಂ.ಕೆ ಮಗಳು? ಎಸ್.ಎಂ. ಕೃಷ್ಣ ಎರಡನೇ ಮಗಳು ಏನ್ ಮಾಡ್ತಿದ್ದಾರೆ? ಎಸ್.ಎಂ. ಕೃಷ್ಣ ಬಿಟ್ಟು ಹೋದ ಆಸ್ತಿ ಎಷ್ಟು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಎಸ್.ಎಂ. ಕೃಷ್ಣಗೆ ಇಬ್ಬರು ಮಕ್ಕಳು. ಎಸ್.ಎಂ. ಕೃಷ್ಣ ಪ್ರೇಮ ಅನ್ನೋರನ್ನ ಮದುವೆ ಆದ್ರು. ದಂಪತಿಗೆ 1969ರಲ್ಲಿ ಮಾಳವಿಕಾ ಅನ್ನೋ ಮಗಳು ಹುಟ್ಟಿದ್ರು. 5 ವರ್ಷಗಳ ಬಳಿಕ 1974ರಲ್ಲಿ ಶಾಂಭವಿ ಅನ್ನೋ ಎರಡನೇ ಮಗಳು ಜನಿಸಿದ್ರು. ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಮಾಳವಿಕಾ ಬಿಟೆಕ್ ಪದವಿ ಪಡ್ಕೊಂಡ್ರು. ಅದೇ ರೀತಿ ಶಾಂಭವಿ ಕೃಷ್ಣ ಕೂಡ ಬೆಂಗಳೂರು ವಿವಿಯಿಂದ ಡಿಗ್ರಿ ಪಡೆದುಕೊಂಡ್ರು. ಸಿದ್ಧಾರ್ಥ್ ಜೊತೆ ಮಾಳವಿಕಾ ಮದುವೆ. ಮಾಳವಿಕಾ ಕೃಷ್ಣ ಶಿಕ್ಷಣ ಆದ್ಮೇಲೆ ವಿಜಿ ಸಿದ್ಧಾರ್ಥ್ ಅನ್ನೋರನ್ನ 1991ರಲ್ಲಿ ಮದುವೆ ಆದ್ರು. ಇವರದ್ದು ದೊಡ್ಡ ಕಾಫಿ ಎಸ್ಟೇಟ್ ಹೊಂದಿದ್ದ ಕುಟುಂಬವಾಗಿತ್ತು. ದಂಪತಿ ಸೇರ್ಕೊಂಡು ಕೆಫೆ ಕಾಫಿ ಡೇ ಬಿಸ್ನೆಸ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ರು. ಆದ್ರೆ ಅಷ್ಟು ದುಡ್ಡು ಕೊಟ್ಟು ಕಾಫಿ ಯಾರು ಕುಡಿತಾರೆ ಬೇಡ ಅಂತ ಹೇಳಿದ್ರು ಮಾಳವಿಕಾ. ಆದ್ರೆ ಕೊನೆಗೆ ಒಂದು ಪ್ಲಾನ್ ರೆಡಿ ಮಾಡಿ MG ರೋಡಲ್ಲಿ 1996ರಲ್ಲಿ ಮೊದಲ ಕೆಫೆ ಕಾಫಿ ಡೇ ಓಪನ್ ಆಯ್ತು. ದಂಪತಿಗೆ ಅಮರ್ತ್ಯ ಮತ್ತು ಇಶಾನ್ ಅನ್ನೋ ಮಕ್ಕಳು ಆದ್ರು. 2018ರ ವೇಳೆಗೆ ಕೆಫೆ ಕಾಫಿ ಡೇ ವಿಶ್ವದಾದ್ಯಂತ ಹಬ್ಬಿಕೊಳ್ತು. ಭಾರತದಲ್ಲೇ 1700ಕ್ಕೂ ಹೆಚ್ಚು ಶಾಪ್ಗಳಿದ್ವು. ಇವರ ಕಾಫಿ ಡೇಗೆ ವಾರಕ್ಕೆ 40ರಿಂದ 50 ಸಾವಿರದಷ್ಟು ಗ್ರಾಹಕರು ಬರ್ತಿದ್ರು. ಸಿದ್ಧಾರ್ಥ್ 2000ನೇ ಇಸವಿಯಲ್ಲಿ ಗ್ಲೋಬಲ್ ಟೆಕ್ನಾಲಜಿ ವೆಂಚರ್ಸ್ ಲಿಮಿಟೆಡ್ ಸ್ಥಾಪಿಸಿದ್ರು. ಎಲ್ಲ ಚೆನ್ನಾಗಿತ್ತು. ಆದ್ರೆ 2019ರ ಜುಲೈ 29ರಂದು ವಿಜಿ ಸಿದ್ಧಾರ್ಥ್ ನೇತ್ರಾವತಿ ನದಿಗೆ ಹಾರಿದ್ರು. 2 ದಿನಗಳ ಹುಡುಕಾಟದ ಬಳಿಕ ಶವ ಪತ್ತೆ ಆಯ್ತು. ಮೈತುಂಬ ಮಾಡಿಕೊಂಡಿದ್ದ ಸಾಲವೇ ಸಾವಿಗೆ ಕಾರಣ ಅಂತ ಹೇಳಲಾಯ್ತು. ಆಗ ಕಂಪನಿಗೆ 7,000 ಕೋಟಿ ರೂಪಾಯಿಯಷ್ಟು ಸಾಲ ಇತ್ತು. ಆದ್ರೆ ನಂತರದಲ್ಲಿ ಕೆಫೆ ಕಾಫಿ ಡೇ ಟೇಕ್ ಓವರ್ ಮಾಡಿದ ಮಾಳವಿಕಾ ಕೆಫೆ ಕಾಫಿ ಡೇಯನ್ನ ಪಾತಾಳದಿಂದ ಮೇಲಕ್ಕೆ ಎತ್ತಿದ್ರು. ಎಲ್ಲ ಸಾಲವನ್ನ ತೀರಿಸಿ 3 ವರ್ಷದಲ್ಲಿ ಸಾಲದ ಮೊತ್ತವನ್ನ ಜಸ್ಟ್ 1,000 ಕೋಟಿಗೆ ಇಳಿಸಿದ್ರು. ಸದ್ಯ ಮಾಳವಿಕಾ ಬಿಸ್ನೆಸ್ ಸ್ಕಿಲ್ನಿಂದಾಗಿ ಕೆಫೆ ಕಾಫಿ ಡೇ ಯಶಸ್ವಿಯಾಗಿ ಮುನ್ನುಗ್ತಿದೆ. ಸಿದ್ಧಾರ್ಥ್ ಮಗನ ಜೊತೆ DKಶಿ ಮಗಳ ಮದುವೆ. ಸಿದ್ಧಾರ್ಥ್ ಮತ್ತು ಮಾಳವಿಕಾ ದೊಡ್ಡ ಮಗ ಅಮರ್ತ್ಯ ಕೆಲವು ವರ್ಷ ಬೆಂಗಳೂರಿನಲ್ಲೇ ಇದ್ಕೊಂಡು ಓದಿದ್ರು. ನಂತರ ಹೆಚ್ಚಿನ ಓದಿಗಾಗಿ ಅಮೆರಿಕಾಗೆ ಹೋದ್ರು. ಅಲ್ಲಿ MBA ಡಿಗ್ರಿ ಪಡೆದುಕೊಂಡು ಮತ್ತೆ ಬೆಂಗಳೂರಿಗೆ ಬಂದು ಈಗ ಅವರಪ್ಪ ನಡೆಸುತ್ತಿದ್ದ ಕಾಫಿ ಡೇ ಮತ್ತೆ ಅವರ ಕಾಫಿ ಎಸ್ಟೇಟ್ ಎಲ್ಲವನ್ನ ನೋಡ್ಕೊಳ್ತಿದ್ದಾರೆ. 2021ರಲ್ಲಿ DK ಶಿವಕುಮಾರ್ ಅವರ ಮೊದಲ ಮಗಳು ಐಶ್ವರ್ಯರನ್ನು ಅಮರ್ತ್ಯ ಮದುವೆ ಆಗಿದ್ದಾರೆ. ಇನ್ನು ಮಾಳವಿಕಾ ಮತ್ತು ಸಿದ್ಧಾರ್ಥ್ ಎರಡನೇ ಮಗ ಇಶಾನ್ಗೆ ಇನ್ನೂ ಮದುವೆ ಆಗಿಲ್ಲ. ಇವರು ಕೂಡ ಕೆಫೆ ಕಾಫಿ ಡೇ ಬಿಸ್ನೆಸ್ ನಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಇನ್ನು ಮಾಳವಿಕಾ ಸಿದ್ಧಾರ್ಥ್ಗೆ ರಾಜಕೀಯದಲ್ಲಿ ಚೂರು ಆಸಕ್ತಿ ಇಲ್ಲ. ಇವಿಷ್ಟು ಎಸ್.ಎಂ. ಕೃಷ್ಣ ಅವರ ಮೊದಲ ಮಗಳು ಮಾಳವಿಕಾ ಕುರಿತ ಮಾಹಿತಿ. ಎಸ್.ಎಂ.ಗೆ ಎರಡನೇ ಮಗಳು ಶಾಂಭವಿ. ಎಸ್.ಎಂ. ಕೃಷ್ಣ ಎರಡನೇ ಮಗಳು ಶಾಂಭವಿ. ಇವರು ಮದ್ವೆ ಆಗಿದ್ದು ಯಾವಾಗ ಅಂತ ಸರಿಯಾಗಿ ಮಾಹಿತಿ ಇಲ್ಲ. ಇವರು ಮದ್ವೆ ಆಗಿರೋದು ಯಾರನ್ನ ಅಂತ ಕೇಳಿದ್ರೆ ಒಂದು ಸಲ ಶಾಕ್ ಆಗುತ್ತೆ. ಹೌದು, ಮದ್ಯದ ದೊರೆ ವಿಜಯ್ ಮಲ್ಯ ಅವರ ಮಲ ಸಹೋದರ ಉಮೇಶ್ ಹಿಂಗೋರಾನಿ ಇವರ ಪತಿ. ದಂಪತಿಗೆ ದೇವ ಅನ್ನೋ ಮಗ ಇದ್ದಾರೆ. ಅವರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಶಾಂಭವಿ ಪತಿ ಉಮೇಶ್ UB ಕಂಪನಿಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು. ಶಾಂಭವಿ ಮದುವೆಗೂ ಮುನ್ನ ಇವೆಂಟ್ ಮ್ಯಾನೇಜ್ಮೆಂಟ್ ಕೆಲಸ ಮಾಡ್ತಿದ್ರು. ಮದುವೆ ಆದ್ಮೇಲೆ ಅದನ್ನ ಬಿಟ್ರು. ಆದ್ರೆ ಇವರಿಗೆ ವೈನ್ ಕುಡಿಯೋ ಅಭ್ಯಾಸ ಇತ್ತು. ಆದ್ರೆ ಲೋಕಲ್ ವೈನ್ಗಳು ಅಷ್ಟಾಗಿ ಚೆನ್ನಾಗಿ ಬರ್ತಿರ್ಲಿಲ್ಲ. ಹೀಗಾಗಿ ಭಾರತದ ಒಂದೊಳ್ಳೆ ವೈನ್ ಬ್ರ್ಯಾಂಡ್ ಯಾಕೆ ಕ್ರಿಯೇಟ್ ಮಾಡಬಾರ್ದು ಅನ್ನೋ ಯೋಚನೆ ಬಂತು. ಆಗ ಎಸ್.ಎಂ. ಕೃಷ್ಣ ಸಿಎಂ ಆಗಿದ್ರು. 2003ರಲ್ಲಿ SDU ವೈನರಿ ಅನ್ನೋ ಸಂಸ್ಥೆ ಸ್ಥಾಪಿಸಿದ್ರು. MG ರೋಡ್ನಿಂದ 73 ಕಿಲೋಮೀಟರ್ ದೂರದಲ್ಲಿರೋ ನಂದಿ ವ್ಯಾಲಿಯಲ್ಲಿ ವೈನ್ ಯಾರ್ಡ್ ಅಂದ್ರೆ ವೈನ್ ಉತ್ಪಾದಿಸೋಕೆ ಶುರು ಮಾಡಿದ್ರು. ಹೀಗೆ ಶುರುವಾದ ಇವರ SDU ವೈನರಿ ಇಂದು ಹೆಮ್ಮರವಾಗಿ ಬೆಳೆದಿದೆ. ಈ ಸಂಸ್ಥೆ ವರ್ಷಕ್ಕೆ 1 ಲಕ್ಷ ಲೀಟರ್ಗೂ ಹೆಚ್ಚು ವೈನ್ ಉತ್ಪಾದಿಸುತ್ತೆ. ಪನಾಮಾ ಪೇಪರ್ನಲ್ಲಿ ಗಂಡನ ಹೆಸರು. ಶಾಂಭವಿ ರಾಜಕೀಯ ಪ್ರವೇಶ ಯತ್ನ. ಈ ಹಿಂದೆ ದೇಶ ವಿದೇಶಗಳ ಗಣ್ಯರ ಅಕ್ರಮ ಸಂಪತ್ತಿನ ದಾಖಲೆಗಳನ್ನು ಪನಾಮಾ ಪೇಪರ್ಸ್ ಬಹಿರಂಗಗೊಳಿಸಿತ್ತು. ಇದರಲ್ಲಿ ಉಮೇಶ್ ಹಿಂಗೋರಾನಿ ಹೆಸರು ಇದೆ.
ಅವರು ಇಂಗ್ಲೆಂಡ್ನಲ್ಲಿ ಅಕ್ರಮ ಹೂಡಿಕೆ ಮಾಡಿದ್ದಾರೆ ಅಂತ ಸಾಮಾಜಿಕ ಕಾರ್ಯಕರ್ತ SR ಹಿರೇಮಠ್ ಆರೋಪಿಸಿದ್ರು. ಶಾಂಭವಿ 2004ರಲ್ಲಿ SM ಕೃಷ್ಣ ಅವರ ಪರವಾಗಿ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಪ್ರಚಾರ ಮಾಡಿದ್ರು. ಈ ಮೂಲಕ ರಾಜಕೀಯಕ್ಕೆ ಬರೋ ಸುಳಿವು ಕೊಟ್ಟಿದ್ರು. 2017ರಲ್ಲಿ SM ಕೃಷ್ಣ ಬಿಜೆಪಿಗೆ ಸೇರಿದ್ರು. 2018ರ ವಿಧಾನಸಭೆ ಚುನಾವಣೆಯಲ್ಲಿ ತನ್ನ ಮಗಳು ಶಾಂಭವಿಗೆ ಯಶವಂತಪುರ ಅಥವಾ ಚಾಮರಾಜಪೇಟೆಯಲ್ಲಿ ಟಿಕೆಟ್ ಕೊಡಿ ಅಂತ ಕೇಳಿದ್ರು. ಆದ್ರೆ ಬಿಜೆಪಿ ಕಡೆಯಿಂದ ಶಾಂಭವಿಗೆ ಟಿಕೆಟ್ ಸಿಕ್ಕಿರಲಿಲ್ಲ. ಹೀಗಾಗಿ ಅವರು ಕಾಂಗ್ರೆಸ್ ಸೇರಿ 2019ರ ಲೋಕಸಭೆ ಚುನಾವಣೆಯಲ್ಲಿ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ ಅಂತಲೂ ಹೇಳಲಾಗಿತ್ತು. ಆದ್ರೆ ಆಗಲೂ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಡಲಿಲ್ಲ. SM ಕೃಷ್ಣ ಬಿಟ್ಟು ಹೋದ ಆಸ್ತಿ ಎಷ್ಟು? SM ಕೃಷ್ಣ ಈಗ ಎಷ್ಟು ರೂಪಾಯಿ ಮೌಲ್ಯದ ಆಸ್ತಿ ಬಿಟ್ಟು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಆದರೆ 2009ರಲ್ಲಿ ಕೊನೆಯದಾಗಿ ರಾಜ್ಯಸಭೆಗೆ ಆಯ್ಕೆಯಾಗುವಾಗ ಆಸ್ತಿಯ ಬಗ್ಗೆ ಅಫಿಡವಿಟ್ನಲ್ಲಿ ಮಾಹಿತಿ ನೀಡಿದ್ರು. ಅದರ ಪ್ರಕಾರ ಇವರ ಬಳಿ 5,34,00,000 ರೂಪಾಯಿ ಮೌಲ್ಯದ ಆಸ್ತಿ ಇತ್ತು. ವಿಶೇಷ ಅಂದ್ರೆ ಅದರಲ್ಲೂ 3 ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿ ಪತ್ನಿ ಪ್ರೇಮಾ ಹೆಸರಲ್ಲಿದೆ. ಫ್ರೆಂಡ್ಸ್, ಇದು SM ಕೃಷ್ಣ ಅವರ ಮಕ್ಕಳು, ಅಳಿಯಂದಿರು, ಮೊಮ್ಮಕ್ಕಳ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಈ ಕುಟುಂಬದ ಬಗ್ಗೆ ನಿಮಗೇನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.